ನಿಜಕ್ಕೂ ಕೂಡ ಮೂಢ ಹಗರಣ ಮುಳುವಾಗುತ್ತಾ ಸಿದ್ದರಾಮಯ್ಯನವರಿಗೆ ಅಂತ ಯೋಚನೆ ಮಾಡಿದಾಗ ಸಿದ್ದರಾಮಯ್ಯನಂತಹ ಒಬ್ಬ ರಾಜಕಾರಣಿ ಇಂತಹ ಹಗರಣದಲ್ಲಿ ಸಿಲುಕಬಾರದಾಗಿತ್ತು. ಮಾಡಿದ್ರ ನಿಜಕ್ಕೂ ಕೂಡ ಇಂತಹ ಒಂದು ಹಗರಣವನ್ನು ಎನ್ನುವಂತಹದ್ದು ಹುಬ್ಬೇರಿಸುವಂತ ಮಾಡಿದೆ ಕೆಲವರನ್ನು. ಯಾಕೆಂದರೆ ಸಿದ್ದರಾಮಯ್ಯನಂತಹ ರಾಜಕಾರಣಿ ಇಂತಹ ಒಂದು ಹಗರಣದಲ್ಲಿ ಸಿಲುಕಬಾರದು. ನಿಜಕ್ಕೂ ಕೂಡ ರಾಜಕಾರಣ ಏನೇ ಇರಲಿ, ಪಕ್ಷ ಯಾವುದೇ ಇರಲಿ, ಅದೇನೇ ಆಗಿದ್ದರೂ ಕೂಡ ಸಿದ್ದರಾಮಯ್ಯ ಒಬ್ಬ ಸಚ್ಚಾರಿತ್ರ ವ್ಯಕ್ತಿ ಎನ್ನುವಂತಹದ್ದು ರಾಜಕಾರಣದಲ್ಲಿ ಎಲ್ಲವನ್ನು ಮಾನದಂಡವನ್ನಾಗಿ ಬಳಸೋದಕ್ಕಾಗೋದಿಲ್ಲ. ಕೆಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ನಾಯಕ, ಸಚ್ಚಾರಿತ್ರ ವ್ಯಕ್ತಿ, ಬಡವರು, ದಲಿತರು, ಹಿಂದುಳಿದವರು, ಎಲ್ಲ ವರ್ಗಗಳ ಬಡವರ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿ ಎನ್ನುವಂತಹದ್ದು ಸುಳ್ಳಲ್ಲ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ ಮುಳುವಾಗುತ್ತಾ ಎನ್ನುವಂತಹ ಆತಂಕವೂ ಕೂಡ ಅವರ ಅಭಿಮಾನಿಗಳನ್ನು, ಕಾಂಗ್ರೆಸ್ ಪಕ್ಷವನ್ನು ಕಾಡುತ್ತಾ ಇದೆ. ಬಿ ಜೆ ಪಿಯ ಮಲ್ಲಿಗೆ ನಾಡಿನ ಕೇಸರಿ ಕಲಿಗಳಿವರು ಶಾಸಕ ಕೃಷ್ಣಾ ನಾಯ್ಕರವರ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ FIR ಆಗಲಿ, ರಾಜ್ಯಪಾಲರ ಶೋಕಾಸ್ ನೋಟಿಸ್ ಏನಿದೆ ಅದಕ್ಕೆ FIR ಆಗಲಿ ಎನ್ನುವಂತಹ ಒಂದು ಆಗ್ರಹ ಬಿ ಜೆ ಪಿಯದು. ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ಕೇಸರಿ ಕಲಿಗಳು ಶಾಸಕ ಕೃಷ್ಣಾ ನಾಯ್ಕ್, BJP OBC ಘಟಕದ ಅಧ್ಯಕ್ಷ ಮಂತ್ರೋಡಿ ವಿಶ್ವನಾಥ್, ಮಂಡಲ್ ಅಧ್ಯಕ್ಷ ಹಣಿ ಶಶಿಧರ್, JDSನ ಪುತ್ರೇಶ್, ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ದೊಡ್ಡಮನಿ ಸೇರಿದಂತೆ ಅನೇಕ ಯುವಕರು, ಮಹಿಳೆಯರು, ಎಲ್ಲ ಘಟಕಗಳ ಮುಂಚೂಣಿ, ಮೋರ್ಚಾಗಳ ಮುಂಚೂಣಿ ನಾಯಕರೆಲ್ಲರೂ ಮೈಸೂರಿನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. BJPಯ ಹೋರಾಟದಲ್ಲಿ ಈ ಒಂದು BJPಯ ಹೋರಾಟ ತೀವ್ರಗತಿಯಲ್ಲಿ ಸಾಗಿದೆ, ಅನುಮಾನ ಇಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರನ್ನು ಸಿಕ್ಕಿಸಬೇಕು, ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಕಾರಣಕ್ಕೆ ಅವರನ್ನು ರಾಜೀನಾಮೆ ಪಡೆದುಕೊಳ್ಳಬೇಕು ಎನ್ನುವಂತಹ ಹುನ್ನಾರ ಒಂದು ಕಡೆ ಇದೆ ಅನ್ನೋದಾದರೆ, ಇನ್ನೊಂದು ಕಡೆ ಅದು ಸತ್ಯವಾಗಿದ್ದರೆ ಅದರ ಪರವಾಗಿ ಸಿದ್ದರಾಮಯ್ಯನವರ ಹಗರಣದ ವಿರೋಧವಾಗಿ BJPಯ ಹೋರಾಟ ಏನು ತಪ್ಪಲ್ಲ ಎನ್ನುವಂತಹದ್ದು ನಮ್ಮ ಭಾವನೆ. ಸಿದ್ದರಾಮಯ್ಯನಂಥವರು ನಿಜಕ್ಕೂ ಕೂಡ ರಾಜಕಾರಣದ ಕೊನೆಯ ಕಾಲದಲ್ಲಿ ಮುಸ್ಸಂಜೆಯಲ್ಲಿ ಇಂತಹ ಒಂದು ಹಗರಣದಲ್ಲಿ ಅವರು ಸಿಲುಕಬಾರ್ದಾಗಿತ್ತು, ಅವರ ಹೆಸರು ಬರಬಾರ್ದಾಗಿತ್ತು. ರಾಜಕಾರಣದಲ್ಲಿ ಅನೇಕ ಸೋಲು ಗೆಲುವುಗಳನ್ನು, ಏಳು ಬೀಳುಗಳನ್ನು, ನೋವು ನಲಿವುಗಳನ್ನು ಕಂಡಂತಹ ಹಲವಾರು ವ್ಯಕ್ತಿಗಳಲ್ಲಿ ಗೆಲ್ಲವನ್ನು ಮೆಟ್ಟಿ ನಿಂತು ತನ್ನ ತನವನ್ನು ಗಟ್ಟಿಗೊಳಿಸಿಕೊಂಡು ಮುಖ್ಯಮಂತ್ರಿ ಗಾದಿವರೆಗೂ ಬಂದಂಥವರು ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯನವರ ಬಗ್ಗೆ ಯಾಕೆ ನಾನು ಹೀಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದರೆ, ಸಿದ್ದರಾಮಯ್ಯನವರಂತಹ ರಾಜಕಾರಣಿಗಳು ಅಪರೂಪ. ಅದೇನೇ ಇದ್ದರೂ ಕೂಡ ಪಕ್ಷ ಬೇರೆ, ರಾಜಕಾರಣ ಬೇರೆ. ಈ ಎಲ್ಲ ಹೋರಾಟಗಳೇನು ನಡೀತಾ ಇವೆ ರಾಜಕಾರಣದಲ್ಲಿ, ಅವರು ಅಷ್ಟು ತಿಂದರು, ಇವರು ಇಷ್ಟು ತಿಂದರು ಎನ್ನುವಂತಹದ್ದು. ಯಡಿಯೂರಪ್ಪನವರು ಅಷ್ಟು ತಿಂದರು, ಅಷ್ಟು ಕೋಟಿ ತಿಂದರು, ವಿಜಯೇಂದ್ರ ಇಷ್ಟು ಕೋಟಿ ತಿಂದರು, ನಾಗೇಂದ್ರ ಅಷ್ಟು ಕೋಟಿ ತಿಂದರು, ಸಿದ್ದರಾಮಯ್ಯ ಅದನ್ನು ನುಂಗಿದ್ರು, ಭೂಮಿ ನುಂಗಿದ್ರು, ಎಲ್ಲವನ್ನ ಕೇಳಿಕೊಂಡಾಗ ಈ BJPಯವರ ಜೈ ಹಿಂದ್ ಹೋರಾಟ, ಕಾಂಗ್ರೆಸ್ನವರ ಹಿಂದುಳಿದ ಒಕ್ಕೂಟದ ಹೋರಾಟವನ್ನು ಕಂಡು ಮಜಾ ತಗೊಳ್ತಾ ಇದ್ದೀವಲ್ಲ. ನಿಜಕ್ಕೂ ಕೂಡ ನಮ್ಮಂಥ ಮತಿಹೀನರು ಯಾರೂ ಇಲ್ಲ ಅಂತಲೇ ಹೇಳಬೇಕು. ಸಿದ್ದರಾಮಯ್ಯನೇ ತಿಂದಿರಲಿ, ಯಡಿಯೂರಪ್ಪನೇ ತಿಂದಿರಲಿ, ವಿಜಯೇಂದ್ರನೇ ತಿಂದಿರಲಿ, ನಾಗೇಂದ್ರನೇ ತಿಂದಿರಲಿ, ಅದು ಯಾರ ದುಡ್ಡು ಅನ್ನುವಂತಹದ್ದು ನಮಗೆ ಗೊತ್ತೇ ಇಲ್ಲ ರೀ. SC ದುಡ್ಡು ತಿಂದರು 11,000 ಕೋಟಿ, ST ನಿಗಮದ ದುಡ್ಡು ದುರ್ಬಳಕೆ ಆಯಿತು 187 ಕೋಟಿ. ಯಡಿಯೂರಪ್ಪನವರು ಏನೆಲ್ಲ ಹಗರಣವನ್ನು ಮಾಡಿದರು, ನೂರಾರು ಕೋಟಿ, 10 ಕೋಟಿ ರೂಪಾಯಿ ಹಗರಣ ಆಯಿತು. ಅದು ಯಾರ ದುಡ್ಡು? ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸಿನ ದುಡ್ಡು,
ಸಾರ್ವಜನಿಕರ ತೆರಿಗೆ ದುಡ್ಡು. ನಾವೆಂಥ ಮಹಾನುಭಾವರು, ಎಂಥ ಉದಾರ ಹೃದಯಗಳು ಅಂತ ಹೇಳಿದರೆ ಇವರ ಹೋರಾಟವನ್ನು ನೋಡಿ ಮಜಾ ತಗೊಳ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಆದರೆ ದುಡ್ಡು ನಮ್ಮದು ಕಳವಾಗಿದೆ. ಸಾರ್ವಜನಿಕರ ದುಡ್ಡು ಕೊಳ್ಳೆ ಹೊಡೆದಿದ್ದಾರೆ. ಸಾರ್ವಜನಿಕರ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ಲೇ ಇಲ್ವಲ್ಲ. ಎಂಥ ಮತಿಹೀನರು ನಾವು ಅಂತ ಅನಿಸ್ತಾ ಇದೆ. ಹೇಳಿದ್ರಂತೆ ಬ್ರಿಟಿಷರು ದೇಶವನ್ನು ಭಾರತಕ್ಕೆ ಒಪ್ಪಿಸಿ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ, ಭಾರತವನ್ನು ಆಳೋದಕ್ಕೆ ಬರೋದಿಲ್ಲ ನಿಮಗೆ ಎನ್ನುವಂತಹ ಮಾತನ್ನು ಹೇಳಿದ್ರಂತೆ ಬ್ರಿಟಿಷ್ ಅಧಿಕಾರಿ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಯಾರು ದುಡ್ಡು ಹೋಯಿತು, ಎಲ್ಲಿ ಹೋಯಿತು, ಯಾಕಾಯಿತು, ಈ ಕೋಟಿ 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 ಹಗರಣಗಳು ಎಲ್ಲ ನಡೀತಾ ಇಲ್ಲ. ಇದು ಯಾರ ದುಡ್ಡು ಎನ್ನುವಂತಹದ್ದೇ ನಮಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಮಾಲೀಕರು ನಾವು. ಈ ಕಳ್ಳ ರಾಜಕಾರಣಿಗಳ ಕಳ್ಳ ಪೊಲೀಸ್ ಆಟಕ್ಕೆ ಆಗಿದ್ದೀವಲ್ಲ, ನಾವೆಲ್ಲರೂ ಕೂಡ ಮಾಲೀಕರು. ಇವರು ಕೊಳ್ಳೆ ಹೊಡೆದಂತಹ ಹಣದ ಮಾಲೀಕರು, ಅಭಿವೃದ್ಧಿ ಹಣವನ್ನು ನುಂಗಿದ್ದಾರಲ್ಲ ಅದರ ಮಾಲೀಕರು ನಾವೆಲ್ಲ. ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟುವಂಥವರು. ನಮಗದು ಗೊತ್ತಿಲ್ಲ. ನಮ್ಮ ಹಣ ಅಂತಲೇ ನಮಗೆ ಅನಿಸ್ತಾ ಇಲ್ಲ, ಅದು ಯಾರ್ದೋ ದುಡ್ಡು, ಯಾರೋ ತಿಂದರು ಎನ್ನುವಂತಹ ಮತಿಹೀನತೆಯಲ್ಲಿ, ಬುದ್ಧಿ ಭ್ರಮೆಯಲ್ಲಿ ನಾವಿರುವಾಗ ರಾಜಕಾರಣಿಗಳ ಆಟ ನಿಲ್ಲೋದು ಭಾಳಷ್ಟು ಕಷ್ಟ. ಮೈಸೂರಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಶಾಸಕರೊಂದಿಗೆ. ಶಾಸಕರಾದಂತಹ ಕೃಷ್ಣ ನಾಯ್ಕರೊಂದಿಗೆ ಹೆಜ್ಜೆ ಹಾಕ್ತಾ ಇದೆ ಮಲ್ಲಿಗೆ ನಾಡಿನ ಕೇಸರಿ ಪಡೆ. ನಮ್ಮ ಪುತ್ರೇಶನ ಬಗ್ಗೆ ಹೇಳೋದಾದರೆ, ಕಾಂಗ್ರೆಸ್ ಜೊತೆ ಕುಮಾರಣ್ಣ ಕೈ ಜೋಡಿಸಿದಾಗ ಪರಮೇಶಣ್ಣಂಗೆ ಅಂದರೆ ಜೈ ಅಂತಾನೆ. BJP ಜೊತೆ ಕುಮಾರಣ್ಣ ಕೈ ಜೋಡಿಸಿದಾಗ ಕೃಷ್ಣಣ್ಣಂಗೆ ಅಂದರೆ ಜೈ ಅಂತಾನೆ. ಪಾಪ ಒಳ್ಳೆ ಹೋರಾಟಗಾರ, ಹೋರಾಟದ ಮುಂಚೂಣಿಯಲ್ಲಿರ್ತಿದ್ದ, ಸಮಾಜಕ್ಕೆ ಕಳಕಳಿಯನ್ನು ಇಟ್ಕೊಂಡಿದ್ದ ಒಬ್ಬ ಯುವಕ. ಅದೇನೇ ಆದರೂ ಕೂಡ ಹಗರಣ ಸತ್ಯ ಆಗಿದ್ದರೆ ಶಿಕ್ಷೆಯಾಗಲಿ ಎನ್ನುವಂತಹದ್ದು ಕೂಡ ನಮ್ಮ